Hello, good morning, welcome back to my YouTube channel, Amulet YouTube channel. ವಿಡಿಯೋ ಹಾಕ್ತಿರಲ್ಲಿ अमृतधारे कोटि जनुम जगाती अमृतधारे ಎಲ್ಲರೂ ಚೆನ್ನಾಗಿದ್ದೀರಾ, ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಾಯ್ಸ್, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಅಮ್ಮಂಗೆ ಹುಷಾರಿಲ್ಲ. ಸೊ ಹಾಗಾಗಿ ಇವತ್ತು ನಾನೇ ಹೊರಗಡೆ ರಂಗೋಲಿ ಹಾಕಿದ್ದೀನಿ, ತೋರಿಸ್ತೀನಿ ನೋಡಿ. ಸೊ ಈ ಥರ ಇದೆ, ನಾನು ಹಾಕಿದ್ದೀನಿ. ಒಂದೆಳೆ ಈ ಕಡೆ ಒಂದು ಸ್ವಲ್ಪ ಕಮ್ಮಿ ಬಿದ್ದಿದೆ ಅನಿಸುತ್ತೆ. ಹೇಳಮ್ಮ. ಹಾಂ, ಹಾಗಾದರೆ ಸೊ ಏನೋ ಹೇಳ್ತಿದ್ದೆ ನಾನು. ಸೊ ಹುಷಾರಿಲ್ಲ, ಸೊ ಹಾಗಾಗಿ ನಾನೇ ಇವತ್ತು ಕೆಲಸ ಮಾಡ್ತಾಯಿದ್ದೆ. ಮೇನ್ಲಿ ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಬಿಡ್ತೀನಿ, ಬಟ್ ಒಳಗಡೆ ಕೆಲಸ ಮುಗಿಸ್ಕೊತೀನಿ, ಹೊರಗಡೆ ಕೆಲಸಕ್ಕೆ ನಾನು ಬರೋದೇ ಇಲ್ಲ. ಸೊ ಅದಕ್ಕೆ ಇವತ್ತು ನಾನು ಹೊರಗಡೆ ಎಲ್ಲ ನೀಟಾಗಿ ಕಸ ಗುಡಿಸಿ ಎಲ್ಲ ಮಾಡಿ ಆದಮೇಲೆ ರಂಗೋಲಿ ಹಾಕಿದ್ದು ನಾನು ನಿಮಗೆ ತೋರಿಸ್ದೆ. ಸೊ ಅದಕ್ಕೆ ಇವಾಗ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ತುಂಬ ಹಸಿವಾಗ್ತಾಯಿದೆ. ಸೊ ಏನಾದರೂ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಆ್ಯಂಡ್ ಅಷ್ಟೇ ಗೈಸ್, ಬನ್ನಿ ಹೋಗುವ, ಲೆಟ್ಸ್ ಗೋ. ನನ್ನ ಅಂಬಾರಿ ಹಿಂಗಿದೆ, 2016 ತೊಗೊಂಡಿರೋದು ಗೈಸ್ ನಾನು ಸ್ಕೂಟಿನ, ಅಲ್ವಾ? ಸೂಪರಾಗಿದೆ ಇವತ್ತಿಗೂ, ಆ ಥರ ಇಟ್ಕೊಂಡಿದ್ದೀನಿ ಗೈಸ್. ನಾನು ಜಸ್ಟ್ ಮನೆಗೆ ಬಂದೆ, ಸೊ ತೊಗೊಂಡು ಬಂದಿದ್ದೀನಿ. ಇವಾಗ ಟೀ ಮಾಡಿಕೊಂಡು ತಿಂದು ಕುತ್ಕೊಳ್ಳೋಣ. ಮತ್ತೆ ನೆಕ್ಸ್ಟ್ ಲೆವೆಲ್ ಹಸ್ಬಿಟ್ಟಿದೆ ಅಷ್ಟೇ. ನಾವೇ ಹುಷಾರಿಲ್ಲ ಅಂದರೂ ಕೆಲಸ ಮಾಡ್ತಾರೆ ಅಷ್ಟೇ ಗೈಸ್. ಓಕೆ, ಆಮೇಲೆ ಸಿಗ್ತೀವಿ ಗೈಸ್. ರಸ್ಕು ಆಮೇಲೆ ಟೀ ಕುಡಿತಾ ಇದ್ದೀವಿ. ಸೊ ಇಲ್ಲಿ ಕಾರಿ ಇದೆ, ಈ ಕಾರಿ ಯಾರ್ಯಾರು ತಿಂದಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಫ್ರೆಂಡ್ಸ್, ನಮ್ಮೂರಲ್ಲಿ ಇದಕ್ಕೆ ಕಾರಿ ಅಂತಾರೆ, ನೀವೇನಂತೀರಾ? ಖಾಲಿ ಅಲ್ಲ, ಬಟ್ರ್ ಅಂತೀವಿ ನಾವು, ಬಟ್ರ್. ಗಾಯ್ಸ್, ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ, ವಿಚಿತ್ರ ಕಾಣಿಸ್ತಾ ಇದ್ದೀನಿ ಅನಿಸುತ್ತೆ. ಓಕೆ, ಏನಪ್ಪ ಅಂದರೆ ಬೆಳಗ್ಗೆ ಏನೋ ಹೋಗಿ ಬಂದು ಟೀ ಕುಡ್ದೆಲ್ಲ ಆಯಿತು, ಟಿಫಿನು ಮಾಡಿರಲಿಲ್ಲ. ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಬ್ಯಾಂಕಿಗೆ ಹೋಗಿ ನಾನು ಮನೆಗೆ ಬರೋಷ್ಟರಲ್ಲಿ ಟೈಮ್ 2 o'clock ಆಗಿತ್ತು. ಸೊ 2 o'clock ಬಂದು ಚಿತ್ರಾನ್ನ ಮಾಡಕ್ಕೆ ತಿಂದೆ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ದಟ್ಸ್ ವೈ ನಾನು ಹೇಳ್ತಾ ಇರೋದು. ಇವಾಗ ಫುಲ್ ಟಯರ್ಡ್ ಆಗಿ ಇವಾಗ ಸ್ವಲ್ಪ ತಲೆನೋವು, ಮಲ್ಕೊಬಿಟ್ಟಿದ್ದೆ. ಎಷ್ಟು ಬಿಸಿಲಿದೆ ಅಂದರೆ ಗೈಸ್, ಇವಾಗ ದೇವರೇ ಕಾಪಾಡಬೇಕು. 11 o'clock ಹೋಗಿರೋದು ಮನೆಯಿಂದ. ಎಷ್ಟು ಬಿಸಿಲು ಅಂದರೆ ತಡ್ಕೊಳಕ್ಕಾಗಿಲ್ಲ. ಯಾಕಂದರೆ ಮಧ್ಯಾಹ್ನ ಟೈಮಲ್ಲಿ ಏನಾದ್ರು ಬ್ಯಾಂಕಿಗೆ ಹೋಗ್ಬಿಟ್ರೆ ಇನ್ನೂ ತುಂಬ ಕಷ್ಟ ಆಗಿಬಿಡುತ್ತೆ ಅನ್ನೋಕ್ಕೋಸ್ಕರ ಬೆಳಗ್ಗೆನೇ ಹೋದ್ವಿ, ಒಂದು 10:30 11 o'clock ಟೈಮ್. ಸೊ ಅವಾಗ ಹೋದಾಗ್ಲೇ ಬಿಸಿಲು ತಡಿಯೋಕ್ಕಾಗ್ದೇ ಬಂದಿರೋದು. ಇವಾಗ ಹೊರಗಡೆ ಹೀಟ್, ಲೈಕ್ ಫುಲ್ ಬಿಸಿಲಲ್ಲಿ ಬಂದಿರೋದು. ಫ್ಯಾನ್ ಹಚ್ಕೊಂಡು ಕೆಳಗೆ ಮಲಗಿದ್ರೆ ತಲೆ ನೋವ್ತಿದೆ, ಲೈಕ್ ಹೀಟ್ ಆ್ಯಂಡ್ ಕೋಲ್ಡ್ ಮಿಕ್ಸ್ ಆಗಿ ಪಾಪ ತಲೆ ಕನ್ಫ್ಯೂಸ್ ಆಗಿಬಿಟ್ಟಿದೆ, ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ. ಈ ಥರ ಇದೆ, ಏನು ಮಾಡೋದು? ನಿದ್ದೆ ಮಾಡೋಣ ಅಂದರೆ ನಿದ್ದೆನೇ ಬರ್ತಿಲ್ಲ, ಏನು ಮಾಡಲಿ? ಫ್ರೂಟ್ಸ್ ತಿನ್ನಕ್ಕೆ ಹೋಗೋಣ ಬನ್ನಿ. ಆ್ಯಕ್ಚುಲಿ ಏನು ಅಂದರೆ ಡೈಲಿ ಗೈಸ್, ಏನು ಗೊತ್ತಾ, ಅಲ್ಲಿದ್ದಾಗ ಡೈಲಿ ಗೋಡಂಬಿ ದ್ರಾಕ್ಷಿ ಡೈಲಿ 2 ಪೀಸ್ ತೊಗೊಂಡು ತಿಂತಾಯಿದ್ದೆ. ಇಲ್ಲಿ ಬಂದಮೇಲೆ ಇದೆ ಇಲ್ಲೂ ಸಹ, ಬಟ್ ತಿನ್ನೋಕ್ಕಾಗ್ತಾಯಿಲ್ಲ, ಆಯಿತಾ? ಸೊ ತಿನ್ನಬೇಕು, ಯಾಕಂದರೆ ಒಂಥರ ಫುಲ್ ಎನರ್ಜಿ ಲಾಸ್ ಮಾಡ್ಕೊಂಡಿದ್ದೀನಿ ಅನ್ನಿಸ್ತಾ ಇದೆ. ಲೈಕ್ ಅದು ತಿಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ನ, ಅದೊಂದು ಸ್ವಲ್ಪ ಎನರ್ಜಿ ಬೂಸ್ಟ್ ಥರ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಆಗ್ತಾಯಿಲ್ಲ. ಸೊ ತಿನ್ನಬೇಕು ಅಷ್ಟೇ. ಕಲ್ಲಂಗಡಿ ಹಣ್ಣು ಹಚ್ಚಲಿಲ್ಲ, ಮತ್ತು ಭಾಳ ಅಂದ್ರೆ ಪರವಾಗಿಲ್ಲ, ಬೇಡ ಬಿಡು, ಅಷ್ಟೇ ಸಾಕು. ಹೆಚ್ಚಾನ ತಿಂತಾನಂತ ಮತ್ತು ಇದೇ ಹಾಕಿದ್ದು, ಬೇಡ ಬಿಡು ಅಷ್ಟೇ ಗೈಸ್. ಇವಾಗ ಹಣ್ಣು ತಿಂದ್ಬಿಟ್ಟು ಸಿಗ್ತೀನಿ. ಓಕೆ,
ಬೋರ್ ಆಗ್ತಿದೆ, ನಮಗೆ ಬೋರ್ ಆಗ್ತಿದೆ. ನಿದ್ದೆನೂ ಬರ್ತಿದೆ. ಇದೊಂಥರ ಲಾಗು, ಒಂಥರ ಲೇಸಿ ಲಾಗ್ ಆಗಬಾರ್ದಲ್ವ. ಓಕೆ ಗೈಸ್, ಹಣ್ಣು ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ, ಓಕೆನಾ? ಬಾಯ್ ಗಾಯ್ಸ್. ಇವತ್ತು ನಾನು ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಕ್ಯಾಪ್ಸಿಕಮ್ ರೆಡಿ ಇದೆ ಆ್ಯಂಡ್ ಇಲ್ಲಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ನಮ್ಮ ಅಮ್ಮ ಏನು ಮಾಡ್ತಿದ್ದಾರೆ ಗೊತ್ತಾ, ಹಿಟ್ಟು ರುಬ್ಬುತ್ತಿದ್ದಾರೆ, ಹಿಟ್ಟು. ಸೊ ನಾವಿವಾಗ ಕ್ಯಾಪ್ಸಿಕಮ್ ಪಲ್ಯ ಮಾಡುವ. ಓಕೆ, ಅದರಲ್ಲಿ ದೊಣ್ಣೆ ಮೆಣಸಿನ್ಕಾಯಿ ಹಾಗೆ ಕ್ಯಾಪ್ಸಿಕಮ್ ಎರಡು ಮಿಕ್ಸ್ ಇದೆ, ನೋಡುವ ಹೇಗೆ ಬರುತ್ತೆ ಅಂತ. ನಾನು ಮಾಡಿರೋಂಥ ಕ್ಯಾಪ್ಸಿಕಮ್ ಪಲ್ಯ ಆ್ಯಂಡ್ ರೊಟ್ಟಿ ಹೇಗಿದೆ ಗೈಸ್? ಸೂಪರ್ ಕಾಂಬಿನೇಷನ್ನು. ಇದನ್ನು ಇವಾಗ ಬ್ಯಾಟಿಂಗ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ, ಬಾಯ್. ದ ನೆಕ್ಸ್ಟ್ ಡೇ. ಹಲೋ, ಗುಡ್ ಮಾರ್ನಿಂಗ್ ಗೈಸ್. ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಆಗಿರುತ್ತೆ. ಸೊ ಇವತ್ತು ಬೇಗನೆ ಎದ್ದಿದ್ದೀವಿ, ಒಂದು 4:30 5 o'clock ಆಗಿತ್ತು ಎದ್ದಿದ್ದು. ಸೊ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಫ್ರೆಶ್ ಅಪ್ ಆಗಿ ನನ್ನ ಒಂದು ಬೆಳಗ್ಗೆ ಸ್ಕಿನ್ ರೋಟೀನ್ ಸಿಂಪಲ್ ಆಗಿರುತ್ತೆ. ಸೊ ಅದು ಯಾವ ಥರದ್ದಿರುತ್ತೆ ಏನು ಅಂತ ತೋರಿಸ್ತೀನಿ. ಮೊದಲನೇದಾಗಿ ನಾನು ಪಾಂಡ್ಸ್ ಕೋಲ್ಡ್ ಕ್ರೀಮ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಮುಖ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದಮೇಲೆ ಸೊ ಇವಾಗ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇದು ಬಂದುಬಿಟ್ಟು ಕೋಲ್ಡ್ ಕ್ರೀಮು, ಓಕೆನಾ. ಸಮ್ಟೈಮ್ಸ್ ಮಾರ್ನಿಂಗ್ ಎದ್ದ ತಕ್ಷಣ ಏನೋ ಒಂದು ಸ್ಕಿನ್ ರೂಟೀನ್ ಮಾಡೋಕ್ಕೆ ತುಂಬಾ ಖುಷಿ ಅನಿಸುತ್ತೆ ಗೈಸ್. ಸೊ ಅದನ್ನು ನಾನು ತುಂಬ ದಿನ ಸವಿದಿಲ್ಲ, ಲೈಕ್ ಅದನ್ನು ಟೇಸ್ಟ್ ಮಾಡಿಲ್ಲ. ಸೊ ಹಾಗಾಗಿ ಸಮ್ಟೈಮ್ಸ್ ನಾನು ಬೇಗ ಇದ್ದಾಗ ಆ ಥರ ಮಾಡ್ತಾ ಇರ್ತೀನಲ್ವ. ಸೊ ಇಟ್ಸ್ ಗುಡ್, ವೆರಿ ಆಸಮ್ ಫೀಲ್. ದಟ್ಸ್ ವೈ ಇದನ್ನು ನಿಮ್ಗೊಂದಿಗೆ ಶೇರ್ ಮಾಡೋಣ ಅಂತ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನೋಡಿ ಎಷ್ಟು ಗ್ಲೋನೆಸ್ ಕಾಣಿಸ್ತಾ ಇದೆ ಗೊತ್ತಾ. ಐ ಲವ್ಡ್ ಇಟ್ ಯಾರ್, ಐ ಲವ್ಡ್ ಇಟ್. ಓಕೆ, ಸೊ ಇವಾಗ ಇದಾದಮೇಲೆ ಇದಿಷ್ಟಕ್ಕೆ ನಾನು ಬಿಡಲ್ಲ. ನೆಕ್ಸ್ಟ್ ನಾನು ನೀವು ನೋಡಿರಬಹುದು ಲ್ಯಾಕ್ಮಿ ಅವರ ಒಂದು ಮಾಯ್ಶ್ಚರೈಸ್ ಕ್ರೀಮ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ, ತುಂಬಾ ಸಖತ್ತಾಗಿ ರಿಸಲ್ಟ್ ಕೊಡುತ್ತೆ ಇದು. ಅಷ್ಟು ಥಿಕ್ನೆಸ್ ಇಲ್ಲ, ಹಾಗೆ ಫೇಸ್ ಮೇಲೆ ಕುತ್ಕೊಂಡು ಅಯ್ಯೋ ಒಂಥರ ಜಮ್ಮಿ ಫೀಲ್ ಇದೆ ಅನ್ನೋ ಥರ ಇಲ್ಲ, ತುಂಬಾ ಲೈಟ್ ಫೀಲ್ ಆಗಿದೆ, ಸಖತ್ತಾಗಿದೆ ಕ್ರೀಮು. ಸೊ ಅದನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ ಇವಾಗ. ಆ್ಯಂಡ್ ಹಾಗೆ ಮಾರ್ನಿಂಗ್ ಎದ್ದ ತಕ್ಷಣ ಯಾರಿಗೆಲ್ಲ ಈ ಥರದ್ದು ಅಭ್ಯಾಸ ಇದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಅಂದರೆ ಬೇಗ ಎದ್ದರೆ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಅಭ್ಯಾಸ ಇದೆ, ಡೈಲಿ ಮಾಡ್ಕೋಬೇಕು ಅನ್ನೋ ಒಂದು ಅಭ್ಯಾಸ ನಿಜವಾಗ್ಲೂ ಇಲ್ಲವೇ ಇಲ್ಲ. ಈವನ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸೋಪಲ್ಲಿ ನಾನು ವಾಶ್ ಮಾಡ್ಕೊಂಬಿಟ್ರೆ ಮುಗೀತು, ಅಲ್ಲಿಗೆ ಮತ್ತೆ ನಾನು ಅಪ್ಲೈ ಮಾಡಲ್ಲ ಸ್ವಲ್ಪ ಲೇಟಾಗಿ ಎದ್ದಾಗ. ಈ ಥರ ಬೇಗ ಎದ್ದಾಗ ಆ ಥರ ರುಟೀನ್ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಇಟ್ಸ್ ಫೀಲ್ ವೆರಿ ಗುಡ್ ಟು ಮೀ. ಸೊ ಹಾಗಾಗಿ ಆ್ಯಂಡ್ ಮತ್ತಿನ್ನೇನೋ, ಎಲ್ಲರಿಗೂ ಶುಭೋದಯ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್. ಇದು ಸೆಕೆಂಡ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಒಂದು ಸ್ಕಿನ್ ರೂಟೀನ್ ಎಲ್ಲ ಮುಗೀತು ಗೈಸ್. ಮುಗಿದಾದ್ಮೇಲೆ ನಾನೊಂದು ಟೀ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಇಲ್ಲೊಂದು ಸ್ವಲ್ಪ ಕೆನೆ ಗಟ್ಟಿತ್ತಲ್ವ, ಸೊ ಕೆನೆನ ತೆಗೆದು ಇಡ್ತಾಯಿದ್ದೀನಿ. ಇದು ಅಮ್ಮನ ಅಭ್ಯಾಸ, ಕೆನೆ ಎಲ್ಲ ತೆಗೆದುಬಿಟ್ಟು ಇಡ್ತಾರೆ, ಲೈಕ್ ತುಪ್ಪ ಮಾಡ್ಕೋಬಹುದು ಅಂತ. ಸೊ ಹಾಗಾಗಿ ಆ್ಯಂಡ್ ಟೀ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಟೈಮ್ ಬಂದುಬಿಟ್ಟು ಇವಾಗ 6:43 ಆಗಿದೆ. ಸೊ ನಮ್ಮ ಮನೆಯ ಮುಂದೆ ಲೊಕೇಶನ್ ನೋಡಿ, ಐ ಮೀನ್ ಒಂದು ಸುಂದರವಾದಂಥ ಒಂದು ಚಿಲಿಪಿಲಿ ಅಂತ ಆಡ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಇದು ನಮ್ಮ ಮನೆ ಮುಂದ್ಗಡೆದು. ಸೊ ಇವಾಗ ನಾನು ಟೀ ತೊಗೊಂಡು ಮುಂದ್ಗಡೆ ಬಂದು ಟೀ ಕುಡಿತಾ ಇದ್ದೀನಿ. ಆದಷ್ಟು ಬೇಗ ನನ್ನ ಮನಸ್ಸಲ್ಲಿರೋದು ಏನೋ ಗೊತ್ತಾ ಗೈಸ್, ನಾನು ಥಿಂಕ್ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಹಾವೇರಿ ಮನೆಯನ್ನು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಮ್ ಟೂರ್ ಮಾಡಬೇಕಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಆ್ಯಂಡ್ ಅದನ್ನು ಇವಾಗ ತೊಗೊಂಡು ಮೇಲ್ಗಡೆ ಬಂದೆ ಗೈಸ್, ಮೇಲ್ಗಡೆ ನೋಡೋಣ ಅಂತ. ಏನು ಸಖತ್ತಾಗಿತ್ತು ಅಂದರೆ ಆವಾಗ ತಾನೇ ಸನ್ರೈಸ್ ಆಗ್ತಾಯಿತ್ತು, ವಾವ್ ಅನ್ನೋ ಥರ ಇತ್ತು ಫೀಲು. ಆ್ಯಂಡ್ ಸೊ ಅದಕ್ಕೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ, ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಅದೆಷ್ಟು ಚೆನ್ನಾಗಿರುತ್ತೆ ಅಂದರೆ ವೈಬು. ಸೊ ಸಮ್ಟೈಮ್ಸ್ ಏನನ್ಸುತ್ತೆ ಅಂದರೆ ಬೆಳಗ್ಗೆ ಬೇಗ ಎದ್ದೇಳೋಣ, ಈ ಫೀಲ್ ಇರುತ್ತೆ ಅಂತ. ಇವಾಗ ನಾನು ಏನು ತೋರಿಸ್ತಾ ಇದ್ದೀನೋ ಇದು ಬಂದುಬಿಟ್ಟು ಕಂಟಿನ್ಯೂ ಒಂದು ವೀಕ್ ಆಯ್ತು ನಾನು ನೋಡ್ತಾ ಇದ್ದು ಮೇಲ್ಗಡೆ ಬಂದಾಗ. ಅದು ಯಾವಾಗಲೂ ಅಲ್ಲಿ ಕೂತ್ಕೊಂಡು ಕೂಗ್ತಾನೇ ಇರುತ್ತೆ. ಸೊ ಅದಕ್ಕೆ ತೋರಿಸೋಣ ಅಂತ ಅಂದ್ಕೊಂಡು ಒಂದಿಷ್ಟು ಕ್ಲಿಪ್ನ ತೊಗೊಂಡಿದ್ದೀನಿ, ನಾನು ತೋರಿಸ್ತೀನಿ ನಿಮಗೆ. ಸೊ ಕಂಟಿನ್ಯೂ ಆಗಿ ಇದು ನಾನು 1 ವೀಕ್ ಆಯ್ತು ನೋಡ್ತಾ ಇದ್ದದ್ದು. ಅಲ್ಲೊಂದು ಸರಿ ಕೂತ್ಕೊಳ್ಳುತ್ತೆ, ಇಲ್ಲಿ D2H ಬುಟ್ಟಿ ಮೇಲೆ ಒಂದು ಕಡೆ ಕೂತ್ಕೊಳ್ಳುತ್ತೆ, ಕೂತ್ಕೊಂಡು ಕೂಗ್ತಾ ಇರುತ್ತೆ.
ಇವಾಗ ಎಷ್ಟು ರೆಡ್ಡಾಗಿ ಕಾಣಿಸ್ತಾ ಇದೆ ನೋಡಿ. ಆವಾಗಲಿಕ್ಕಿಂತ ಇವಾಗ ಇನ್ನೂ ಸ್ವಲ್ಪ ರೇಸ್ ಆಯಿತು. ಗೈಸ್ ನೋಡಿ, ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಗಾಳಿ ಚೆನ್ನಾಗಿರುತ್ತೆ. ಅಂದರೆ ಪೊಲ್ಯೂಷನ್ನು ಮಾಡಿಬಿಡ್ತಾರೆ ಬೆಳಗ್ಗೆ. ಎಲ್ಲ ಪ್ಲಾಸ್ಟಿಕ್ ಕವರ್ನ ತೊಗೊಬಂದು ಸುಟ್ಟಾಕ್ಬಿಡ್ತಾರೆ. ಸೊ ಈ ಥರ ಪೊಲ್ಯೂಷನ್ ಆಗುತ್ತೆ. ಅದು ನೋಡಿದಾಗ ಒಂಥರ ಗಲೀಜನ್ನೋ ಫೀಲು ಸಿಕ್ಬಿಡುತ್ತೆ ನಮಗೆ. ಅಮ್ಮಂಗೆ ಹುಷಾರಿಲ್ಲ ಗೈಸ್, ಹಾಗಾಗಿ ನಾನೇ ಕಂಟಿನ್ಯೂ ಆಗಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಒಂದು ಚೆನ್ನಾಗಿರೋ ರಂಗೋಲಿ ಹಾಕಬೇಕು ಅನ್ನೋ ಒಂದು ತಲೆಯಲ್ಲಿ ಬಂದಿದೆ ನನಗೆ. ಸೊ ಹಾಗಾಗಿ ಇವತ್ತು ಚೆನ್ನಾಗಿರೋ ಒಂದು ರಂಗೋಲಿ ಹಾಕೋಣ, ಓಕೆನಾ. ಸೊ ಇದು ನಮ್ಮ ಮನೆ ಮುಂದ್ಗಡೆ ಇರೋ ಬಾಕು. ಇಲ್ಲಿ ಆರಾಮಾಗಿ ಕುತ್ಕೊಂಡು ಟೀ ಕುಡಿಬೋದು, ಕಾಫಿ ಕುಡಿಬೋದು, ಚಿಲ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ಇವತ್ತು ನಾನು ಚೆನ್ನಾಗಿರೋ ಒಂದು ರಂಗೋಲಿ ಹಾಕ್ತೀನಿ, ಓಕೆನಾ. ನೋಡೋರಂತೆ ನೀವು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ, ಓಕೆನಾ. ಅದು ತಲೆಯಲ್ಲಿ ಇಟ್ಕೊಂಡೆ ಇವತ್ತು ರಂಗೋಲಿ ಹಾಕೋಣ ಅನ್ನೋ ಒಂದು ಪ್ಲ್ಯಾನಿಂಗ್ ಇದೆ. ಎಸ್, ಯಾವ ಥರ ಹಾಕ್ತೀನಿ ನೋಡಿ ನೀವೇನೆ, ಓಕೆ. ಬಟ್ ಸಡನ್ನಾಗಿ ಈ ಥರದ್ದು ರಂಗೋಲಿ ಹಾಕಿದಾಗ, ಆ್ಯಕ್ಚುಲಿ ನಮ್ಮ ಮನೆ ಮುಂದ್ಗಡೆ ಬೆಂಗಳೂರು ಮನೆಯಲ್ಲೆಲ್ಲ ಅನಿಸುತ್ತೆ ಅಂದರೆ ಚಿಕ್ಕ ಜಾಗ ಇದೆ, ಹಾಕೋಕ್ಕಾಗಲ್ಲ. ನೋಡಿ ಇಲ್ಲೆಷ್ಟು ಚೆನ್ನಾಗಿ ಬಂದಿದೆ ನಮ್ಮ ರಂಗೋಲಿ, ಚೆನ್ನಾಗಿದೆ ಅಲ್ವಾ. ಸೊ ಇಟ್ಸ್ ವೆರಿ ಸೂಪರ್. ತುಂಬ ಅದಕ್ಕೆ ದೃಷ್ಟಿ ಆಗುತ್ತೆ ಗೈಸ್. ನನ್ನ ಹಾಕಿರೋ ರಂಗೋಲಿ ಮೇಲೆ ನನಗೆ ಲವ್, ಗೊತ್ತಾ. ಸೊ ಬಾಗಿಲು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ ನಾನು. ಅದಾದಮೇಲೆ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ ಅಲ್ವಾ, ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗಬೇಕು, ಬ್ಯಾಂಕ್ ಕೆಲಸ ಎಲ್ಲ ಇದೆ. ಸೊ ಅದನ್ನು ಮುಗಿಸ್ಕೋಬೇಕು ಇವತ್ತು. ಸೊ ಹಾಗಾಗಿ ನಾವು ಬೇಗ ಎದ್ದಿದ್ದೇನೆ. ಆ್ಯಂಡ್ ನಮ್ಮ ಮನೆಯಲ್ಲಿ ನೋಡಿ ಮಲ್ಲಿಗೆ ಹೂವು ಅಂದರೆ 7 ದಳದ್ದು ಏನೋ ಹೇಳ್ತಾರೆ, 1000 ಮಲ್ಲಿಗೆ ಏನೋ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ಘಮ್ ಅಂತಿರುತ್ತೆ ಗೈಸ್, ಇದು ಅಷ್ಟು ಚೆನ್ನಾಗಿರುತ್ತೆ. ಸೊ ಎಲ್ಲ ಹೂವು ಹರ್ಕೊಂಡು ಪೂಜೆ ಒಂದು ಮಾಡಬೇಕು. ಪೂಜೆ ಒಂದು ಮಾಡಿ ಮುಗಿಸಿ ಹೊರಗಡೆ ಹೋದರೆ ಇನ್ನೊಂದು 3-4 ಅವರ್ದು ಬ್ಯಾಂಕಲ್ಲಿ ಕೆಲಸ ಇದೆ ನನಗೆ. ಸೊ ಅದೊಂದು ಮುಗಿಸ್ಕೋಬೇಕು. ಆ್ಯಂಡ್ ಇದು ಒಂಥರದ್ದು ಏನೋ ಬೇಗ ಮುಗಿದ್ಬಿಟ್ರೆ ಸಾಕು ಅನ್ನಂಗಿರುತ್ತೆ. ಬಟ್ ಏನು ಮಾಡೋದು, ಹಾವೇರಿಯಲ್ಲಿ ಎಷ್ಟು ಬಿಸಿಲಿದೆ ಅಂತ ನಿಮಗೆ ಗೊತ್ತು, ಯಾರು ನೋಡ್ತಾ ಇದ್ದೀರೋ. ಗೈಸ್ ನಮ್ಮನೇಲಿ ಇವತ್ತು ಏನು ಗೊತ್ತಾ, ನಾಷ್ಟಾ ದೋಸೆ ವಿತ್ ಪಲ್ಯ. ಸೊ ಇವಾಗ ನಾನು ದೋಸೆ ತಿಂತೀನಿ. ಫುಲ್ ಹೊಟ್ಟೆ ಹಸ್ಬಿಟ್ಟಿದೆ, ತಿಂದ್ಬಿಡುವ. ಓಕೆ, ಹಾಕಮ್ಮ. ದೋಸೆ ವಿತ್ ಪಲ್ಯ. ಸೊ ಇವಾಗ ತಿಂದ್ಬಿಟ್ಟು ಆಲ್ಮೋಸ್ಟ್ ಮನೆ ಕೆಲಸನೂ ಆಯಿತು. ಸ್ನಾನ ಮಾಡಿ ಪೂಜೆ ಮಾಡಬೇಕು. ಹೊಟ್ಟೆ ಹಸ್ದಿದೆ ಅಂತ ಸ್ನಾನ ಮಾಡ್ದೇನೆ ಇವಾಗ ತಿಂತಾಯಿದ್ದೀನಿ. ಸೊ ತಿಂದ್ಬಿಟ್ಟು ಆಮೇಲೆ ಸಿಗುವ. ಗೈಸ್ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಎಲ್ಲಿ ಬಂದಿದ್ದೀನಿ ಗೊತ್ತಾ, ಫುಲ್ ಟಾಪಿಗೆ ಬಂದಿದ್ದೀನಿ. 3rd ಫ್ಲೋರ್ ಅಲ್ಲ 4th ಫ್ಲೋರ್ ಮೇಲ್ಗಡೆ ಸಿಂಟೆಕ್ಸ್ ಇದೆ ಅಲ್ವಾ, ಅಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಗೈಸ್. ವೀಡಿಯೋ ಹೋಗ್ತಾನೆ ಇಲ್ಲ. ಇವತ್ತು ಏನಾಗಿದೆ ನಂಗೆ ಗೊತ್ತಿಲ್ಲ, ನೆಟ್ಟಿಗೆ ತಲೆ ಕೆಟ್ಟೋಗಿದೆ ನನಗಂತೂ. ವೀಡಿಯೋ ಅಪ್ಲೋಡೇ ಆಗ್ತಾಯಿಲ್ಲ, ನಾನು ಏನು ಮಾಡಲಿ ಹೇಳಿ. ಯು ಓನ್ಲಿ ಗಿವ್ ದ ಸೊಲ್ಯೂಷನ್. ತಲೆ ಕೆಟ್ಟೋಯ್ತು ಗೈಸ್. ಬೆಳಗ್ಗೆ ಸೀರಿಯಸ್ಲಿ ನೀವು ನಂಬಲ್ಲ, ನಾನು ಬೆಳಗ್ಗೆನೇ ಅಪ್ಲೋಡ್ ಮಾಡಿರ್ತೀನಿ, ಇನ್ನೂವರೆಗೂ ಹೋಗ್ತಾನೆ ಇಲ್ಲ. ನೆಟ್ವರ್ಕ್ ಇಶ್ಯೂ ಅಂತ ಬರ್ತಾಯಿದೆ. ತಲೆ ಕೆಟ್ಟೋಗಿದೆ. ಅದಕ್ಕೆ ನನಗೂ ತಲೆ ಕೆಟ್ಬಿಟ್ಟು ಮೇಲ್ಗಡೆ 4th ಫ್ಲೋರಿಗೆ ಬಂದು ಟೆರೆಸ್ ಮೇಲೆ ಕೂತಿದ್ದೀನಿ ನಾನು. ಇವಾಗ ಟೈಮ್ ಎಷ್ಟು ಗೊತ್ತಾ, 12 ಗಂಟೆ. ಈ ಬಿಸಿಲಲ್ಲಿ ಬಂದು ಅಪ್ಪ ತಲೆ ಕೆಟ್ಟೋಗ್ತಿದೆ. ನಾನು ಏನು ಮಾಡ್ತಿದ್ದೀನಿ ನೋಡಿ, ಲೆಮನ್ ಜ್ಯೂಸ್ ಅಂತ ಏನು ಹೇಳ್ತಾರೋ, ನಮ್ಮ ಕಡೆ ಶರ್ಬತ್ ಅಂತ ಹೇಳ್ತಾರೆ, ಲಿಂಬೆ ಹಣ್ಣಿನ ಶರ್ಬತ್. ಸೊ ಶರ್ಬತ್ ಮಾಡ್ತಾಯಿದ್ದೀನಿ. ಬಿಸಿಲು ಸಿಕ್ಕಾಪಟ್ಟೆ ಇದೆ. ಸೊ ಮೇಲ್ಗಡೆ ಹೋಗಿ ಕೂತಿದ್ದೆ, ಇನ್ನೂ ಲಾಗ್ ಅಪ್ಲೋಡ್ ಆಗಿಲ್ಲ. ದಟ್ಸ್ ವೈ ನಾನು ಕೆಳಗಡೆ ಬಂದು ಫ್ರೆಶ್ ಅಪ್ ಆಗಿ ಪೂಜೆ ಮುಗಿಸ್ಕೊಂಡು ಇವಾಗ ಇನ್ನೊಂದು ರೌಂಡ್ ಹೊರಗಡೆ ಹೋಗ್ಬೇಕು. ಸ್ವಲ್ಪ ಕೆಲಸ ಇದೆ. ಸೊ ಕೆಲಸ ಮುಗಿಸ್ಕೊಂಡು ಮತ್ತೆ ಬರಬೇಕು. ಬಿಸಿಲಾಗುತ್ತೆ ಮತ್ತೆ. ಅಯ್ಯೋ ಶಿವನೇ ಶಂಭುಲಿಂಗ. ಇದು ಕುಡಿದ್ರೆ ಒಂದು ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಗೈಸ್ ನಮ್ಮನೇಲಿ ನಮ್ಮಮ್ಮ ಮಧ್ಯಾಹ್ನ ಮಲ್ಕೊಂಡು ಎದ್ದೇಳಷ್ಟರಲ್ಲಿ ರವೆ ಉಂಡೆ ಮಾಡಿಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ. ಸೊ ಇವಾಗ ರವೆ ಉಂಡೆ ತಿನ್ನೋವ. ಗೈಸ್ ಫೈನಲಿ ನಮ್ಮ ಅಪ್ಪಾಜಿ ಮೊಬೈಲ್ ರೆಡಿ ಆಯಿತು. ಸೊ ರೆಡಿ ಮಾಡಿಸ್ಕೊಬಂದೆ. ಅದು ವರ್ಕೇ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ರೆಡಿ ಮಾಡಿಸ್ಕೊಂಬಂದಿದ್ದೀನಿ. ಆ್ಯಂಡ್ ಸ್ವಲ್ಪ ಬಿಸಿಲಿರ್ತಲ್ಲ, ಸೊ ಹಾಗಾಗಿ ಐಸ್ ಕ್ರೀಮ್ ತೊಗೊಬಂದಿದ್ದೀನಿ. ಐಸ್ ಕ್ರೀಮ್ ತೊಗೊಂಡು ಬಂದಿದ್ದೀನಿ. ಸೊ ತೊಗೊಳ್ಳಿ. ನಮ್ಮ ಅಪ್ಪಾಜಿಗೆ ಶುಗರ್ಲೆಸ್ ತೊಗೊಬಂದಿದ್ದೀನಿ. ಎಷ್ಟೋ ಆಗಲಿ ಬಿಡು. ಸೊ ಅಪ್ಪಾಜಿಗೆ ಇವಾಗ ಐಸ್ ಕ್ರೀಮ್ ತಗೋಪ್ಪಾಜಿ.
ಶುಗರ್ಲೆಸ್ಸು ತಿನ್ನ ಇಡಿ. ಅಲ್ಲಿ ಕಲ್ಲಂಗಡಿ ಅಂತ ಕೇಳಿದೆ, ಅಲ್ಲಿ ಬರೋ ಟೈಮಲ್ಲಿ 25 ರೂಪಾಯಿ kg ಹೇಳಿದ್ರು. ಅದಕ್ಕೆ ನಾಳೆ ತಗೊಂಬರೋಣ ಬಿಡು ಅಂತ ಬಿಟ್ಟೆ. ಬನ್ನಿ ಐಸ್ ಕ್ರೀಮ್ ಸೊ ಇಲ್ಲಿ ಒಂದು ಐಸ್ ಕ್ರೀಮ್. ಮ್ಯಾಂಗೋ ನನ್ನ ಫೇವ್ರೇಟ್ ಮ್ಯಾಂಗೋ. ಸೊ ಇಲ್ಲಿ ಐಸ್ ಕ್ರೀಮ್ ತಗೊಬಂದಿದ್ದೀನಿ. ಇವಾಗ ಐಸ್ ಕ್ರೀಮ್ ತಿನ್ಕೊಂಡು ಆಮೇಲೆ ಚಿಲ್ ಮಾಡ್ತೀನಿ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದನ್ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಗುಡ್ ನೈಟ್. ಶುಭ ರಾತ್ರಿ.